ಮೊದಲೆಲ್ಲ ಕೂಡ ಸ್ಪಾಟ್ ಫೈನ್ ಆಗ್ತಾ ಇದ್ರು, ಈಗ ಸರ್ಕಾರ ತೆಗೆದಾಕ್ಬಿಟ್ಟೈತೆ. ಕ್ಯಾಮ್ರಾ ಹಿಡಿಯೋದು, ಅವನ್ ಪೆನಾಲ್ಟಿ ಕಳಿಸೋದು. ಅವನದು 5 ಲಕ್ಷ 6 ಲಕ್ಷ ಆಗ್ತದೆ ಸ್ಕೂಟ್ರು, ಮಾರಿದ್ರು 10,000 ಬರಲ್ಲ, ಸ್ಕೂಟರ್ ಬಿಟ್ಟು ಹೋಗ್ತಾನೆ ಅವ್ನು. ಕೊನೆಯದಾಗಿ ಕೊಡ್ರಿ, ಪೊಲೀಸವ್ರು ಪರ್ಮಿಷನ್ ಕೊಡ್ರಿ, ನೀವು ಅವ್ರ ಪೆನಾಲ್ಟಿ ಹಾಕೋದು ಕೊಡ್ರಿ. ಗಾಡಿಗಳು ಎಲ್ಲಂದ್ರೆ ಅಲ್ಲಿ ನಿಲ್ಸವ್ರೆ, ನೋ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ತಾರೆ, ಒನ್ ವೇನಲ್ಲಿ ಗಾಡಿ ಹೋಗ್ತಾರೆ, ಸ್ಪಾಟ್ ಫೈನ್ ಹಾಕಂಗಿಲ್ಲ. ನಾನು ಕಳಸರಿ ಅಧಿವೇಶನದವ್ರು ಹೇಳಿದೆ, ಟೋವಿಂಗ್ ಮಾಡಿ ಸಾರ್, ನೀವು ಮುಲಾಜಿಲ್ದೆ ತೆಗೀರಿ ಗಾಡಿಗಳನ್ನ ಅಂತ ಹೇಳಿ. ಟೋಯಿಂಗ್ ಮಾಡೋದಕ್ಕೆ ಕಾರ್ಪೊರೇಷನ್ ಅವ್ರಿಗೆ ಒಂದೊಂದು ತಗೊಳಕ್ಕೆ ಹೇಳಿದ್ವಿ ಅಂದ್ರೆ ಇವತ್ತವರೆಗೂ ತಗೊಂಡು ಇಲ್ಲ. ಇವತ್ತು ಇಡೀ ಬೆಂಗಳೂರಲ್ಲಿ ಎಲ್ಲಂದ್ರೆ ಅಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ. ಸರ್ಕಾರದ ಕಡೆಯಿಂದ ಪಾರ್ಕಿಂಗ್ ಮಾಡೋದಕ್ಕೆ ಇಲ್ಲೆಲ್ಲೋ ನಮ್ಮ ಇದು ಜೈಲ್ ಪಕ್ಕದಲ್ಲಿ ಒಂದು ಜಾಗ ಮಾಡವ್ರೆ, ಅವ್ರು ಕೊಡೋ ರೇಟ್ಗೆ ಯಾರು ಅಲ್ಲಿ ಹೊರಡೆ ಹೋಗ್ತಾನೆ ಇಲ್ಲ ಪಾರ್ಕಿಂಗ್ಗೆ. ಬಹಳ ದೊಡ್ಡ ಸಮಸ್ಯೆ ಐತೆ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಕೂಡ. ಪೊಲೀಸವ್ರಿಗೆ ಅಧಿಕಾರ ಕೊಡ್ರಿ. ಹಿಂದೆ ಇವತ್ತು ನಮ್ಮ ಡಿ ಜೆ ಆಗಿದ್ದಂಥ ಸಲೀಂ ಅವರು ಕಮಿಷನರ್ ಆಗಿದ್ರು, ಇಲ್ಲಿ ಜಾಯಿಂಟ್ ಕಮಿಷನರ್ ಆಗಿದ್ರು. ಅವ್ರ ಕಾಲದಲ್ಲಿ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಆಗಿದ್ರು. ಅವ್ರ ಕಾಲದಲ್ಲಿ ತುಂಬಾ ಚೆನ್ನಾಗಿ ಟ್ರಾಫಿಕ್ ಅನ್ನ ಅವರು ಮೇಂಟೈನ್ ಮಾಡಿದ್ರು. ನಾನು ಗೃಹ ಸಚಿವರಿಗೆ ಹೇಳಿದೆ, ಈಗ ಅವರೇ ಡಿ ಜಿ ಅವರು, ಫ್ರೀ ಅವ್ರಿಗೆ ಕೊಡ್ರಿ, ಫ್ರೀ ಹ್ಯಾಂಡ್ ಕೊಡ್ರಿ. ಟ್ರಾಫಿಕಲ್ PhD ಅವರು. ಅವ್ರು ಕೇಳ್ರಿ, ಅವ್ರಿಗೆ ನೀವು ನಮಗೆ ಪೆನಾಲ್ಟಿ ಹಾಕ್ತೀರಾ, ಬೆಲ್ಟ್ ಹಾಕ್ಲಿಲ್ಲ ಪೆನಾಲ್ಟಿ ಹಾಕ್ತೀರಾ, ಹಾಕ್ರಿ, ನಮ್ಮನ್ನು ಸೇರ್ಸಿ ಹಾಕ್ರಿ. ಇದನ್ನ ನೀವು ಬಿಗಿ ಮಾಡಲಿಲ್ಲ ಅಂತಂದ್ರೆ ಎರಡೂ ಕಡೆ ರೋಡ್ ಗಾಡಿಗಳು ನಿಲ್ಲಿಸ್ತಾರೆ ಅಧ್ಯಕ್ಷರೇ. ಮನೆಗಳ ಮುಂದೆ ಪಾರ್ಕಿಂಗ್ ಜಾಗ ಇಲ್ಲ, ಒಂದು ವೆಹಿಕಲ್ ಹೋಗೋಕ್ಕಾಗೋದಿಲ್ಲ. ನೀವು ನೋಡ್ತೀರಿ, ಇದಕ್ಕೋಸ್ಕರ ರಾತ್ರಿ ಹೊತ್ತು ಹೋಗಿ ಕುಡ್ಕೊಂಡು ಡ್ರಗ್ ಹಾಕೊಂಡು ಎಲ್ಲ ಗ್ಲಾಸ್ ಹೊಡೆದಾಕ್ತಾರೆ, ಯಾಕಂದ್ರೆ ಅವ್ನು ಗಾಡಿ ಹೋಗಲ್ಲ. ಪೊಲೀಸವ್ರ ಮೇಲೇನೆ ಗಾಡಿ ಹತ್ಸ್ಕೊಂಡು ಹೋಗ್ತಾರೆ, ಭಯನೇ ಇಲ್ಲ. ನೋಡಿರ್ಬೋದು, ನೆನ್ನೆನೂ ಟಿವಿಯಲ್ಲಿ ನೋಡಿದೆ, ಹೊಸೂರು ರೋಡಲ್ಲಿ ಪೊಲೀಸರು ನಿಂತ್ಕೊಂಡು ಬಾನೆಟ್ ಮೇಲೆ ಅವನಿಗೆ ಹೋಗ್ತಾವನೆ, ಭಯ ಇಲ್ದಂಗೆ ಆಗೋಯ್ತೆ. ಇವತ್ತು ಕ್ರೈಮ್ ರೇಟು ನಮ್ಮಲ್ಲಿ ಜಾಸ್ತಿ, ಬ್ಯಾಂಕ್ಗಳನ್ನೇ ಡಕಾಯಿತಿ ಮಾಡ್ತಾರೆ. ಆಗಲೊತ್ತು CCTV ಆಯ್ತು ಅಂತಂದ್ರೇನು ನಡಿ ರಸ್ತೆಯಲ್ಲಿ ಕೊಚ್ತಾರೆ, ಅವ್ರಿಗೆ ಭಯನೇ ಇಲ್ಲ, ಕಾನೂನು ಭಯನೇ ಇಲ್ದಂಗೆ ಆಗೈತೆ. ಕೊಡ್ರಿ ಪೊಲೀಸವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ರಿ. ನೀವು ಇದ್ರ ಬಗ್ಗೆ ಮಾಡಬೇಕು. ಕಮಿಷನ್ ರೇಟು ಇವಾಗ ಚೆನ್ನೈಯಲ್ಲಿ 2 ಐತೆ, ಹೈದರಾಬಾದಲ್ಲಿ ಬಾಂಬೆಲೆಲ್ಲ ಕೂಡ. ಇವತ್ತು ಹೆಂಗೆ ನೀವು GBN 5 ಭಾಗ ಮಾಡಿದ್ರಿ, ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ ಅಂತೇಳಿ ಬೆಂಗಳೂರಲ್ಲಿ 4 ಕಮಿಷನ್ ರೇಟ್ ಮಾಡ್ರಿ, ಸಿಬ್ಬಂದಿ ಜಾಸ್ತಿ ತಗೊಳ್ರಿ. ಜನಸಂಖ್ಯೆ ಜಾಸ್ತಿ ಆಗೈತೆ, ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಇಲ್ಲ, ಪೊಲೀಸ್ ಸಿಬ್ಬಂದಿನೂ ಜಾಸ್ತಿ ಇಲ್ಲ. ಇದು ಇರ್ತಕ್ಕಂಥ ಸಮಸ್ಯೆ ಅಧ್ಯಕ್ಷರೇ. ಸೊ ಇಷ್ಟು ಹೇಳಿ ಕೊನೆಯದಾಗಿ ಬಡ್ಜೆಟಲ್ಲಿ 3-4 ಸರಿ ರಿಪೇರಿ ಮಾಡಿದ್ರಿ. ಇಲ್ಲಿ ಒಂದೇ ಒಂದು ಹೇಳ್ತೀನಿ ಅಧ್ಯಕ್ಷರೇ, ಹೇಳಿ ನಾನು ಮಾತನ್ನ 5 ನಿಮಿಷದಲ್ಲಿ ಮುಗಿಸ್ತೀನಿ. ಮುಖ್ಯಮಂತ್ರಿಗಳು ಹೇಳವ್ರೆ, ಮುಂದಿನ 3 ವರ್ಷಗಳಲ್ಲಿ 125 ಜಂಕ್ಷನ್ಗಳು, 500 ಕಿಲೋಮೀಟರ್ ಉದ್ದದ ಪಾದಚಾರಿ, 100 ಸ್ಕೈ ವಾಕ್ಗಳನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಪ್ಯಾರ 197ರಲ್ಲಿ ಹೇಳವ್ರೆ. ಯಾರ ಕಡೆಯಿಂದ ಮಾಡಿಸ್ತೀವಿ ಅಂತ ಹೇಳಿರೋದು? ಕಾರ್ಪೊರೇಷನ್ ಕಡೆಯಿಂದ ಮಾಡಿಸ್ತೀವಿ ಅಂತ ಹೇಳವ್ರೆ. ಕಾರ್ಪೊರೇಷನ್ ಇಂದ ಮಾಡಿಸ್ಕೊಡೋದಕ್ಕೆ ಬಡ್ಜೆಟ್ ಅಲ್ಲಿ ಯಾಕೆ ಹೇಳಬೇಕು? ನೀವು ಎಂಟ್ರಿ ಆಗಂಗೆ ಇಲ್ಲ. ಯಾವ 100 ಸ್ಕೈ ವಾಕ್ಗಳು ಯಾವ BBMPಗೆ ಯಾವ ಕಾರ್ಪೊರೇಷನ್ಗೆ ಅಂತ ನೀವು ವಿಂಗಡಿಸಿದಿರಿ? ಅವ್ರ ಅನುದಾನದಲ್ಲಂತೆ, ಅದು ಅವ್ರ ಆಕ್ಷನ್ ಪ್ಲಾನ್ ಮಾಡ್ಕೊಂತಾರೆ. ಯಾರು ಮೇಯರ್ ಇರ್ತಾರೋ, ಯಾರು ಕಾರ್ಪೊರೇಟರ್ ಆಗಿರ್ತಾರೋ, ಅವ್ರು ಹೆಂಗ್ ಬೇಕೋ ಅವ್ರು ಮಾಡ್ತಾರೆ. ನೀವು ಇದನ್ನ ಸವಾರಿ ಮಾಡಕ್ಕಾಗಲ್ಲ. ಸಂವಿಧಾನದ 73, 74 ಇದು ಅಡಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಹಿಂಗ್ ಮಾಡು ಅಂತ ಹೇಳಕ್ ಬರೋದಿಲ್ಲ. ಇದು ಕೂಡ ಒಂಥರ ಹಾಸ್ಯಾಸ್ಪದ. ಅದಾದ್ಮೇಲೆ ಬಾಂಡ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಅದೇನು ಯಾವ ಬಾಂಡೋ, ಜೇಮ್ಸ್ ಬಾಂಡೋ ಗೊತ್ತಿಲ್ಲ. ಈ ಬಾಂಡ್ಗಳನ್ನ ನಾವು ಖರೀದಿ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಲಾಭಾಂಶವನ್ನ ಸೇರಿಸಿ ಯಾರು ಬಾಂಡ್ ತಗೊಂಡಿರ್ತಾರೋ ವಾಪಸ್ ಕೊಡಬೇಕು. ನೀವು ಕಾರ್ಪೊರೇಷನ್ ಅಲ್ಲಿ ಲಾಭ ಮಾಡ್ತಾ ಇದ್ದೀವ ನಾವು? ಯಾರನ್ನ ಅಪ್ಪಿತಪ್ಪಿ ಏನಾದ್ರು ಅಲ್ಲಿ ಬಾಂಡ್ಗಳು ಖರೀದಿ ಮಾಡಿಬಿಟ್ರೆ ಅವನ ಕತೆ ಗೋಯಿಂದ. ಇದು ಸಾಧ್ಯನೇ ಇದು ಅಂತೇಳಿ ಈ ತರದ್ದು ಯಾವ್ಯಾವುದೋ ನಮಗೆ ಕಿವಿಗೆ ಹೂವು ಇಡುವಂತ ಬಡ್ಜೆಟ್ ಅನ್ನ ಬೆಂಗಳೂರಿಗೆ ದಯವಿಟ್ಟು ಮಂಡಿಸಬೇಡಿ. ವಾಸ್ತವ ಏನಿದೆಯೋ ಅವ್ರ ಮಧ್ಯೆ ಏನೋ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಏನು ಸಮಸ್ಯೆನೋ ಗೊತ್ತಿಲ್ಲ. ಇವತ್ತು ಉಸ್ತುವಾರಿ ಸಚಿವರು ಸನ್ಮಾನ್ಯ DK ಶಿವಕುಮಾರ್ ಅವ್ರು ಏನಾದರೂ ಹಠ ಹಿಡಿದ್ರೆ ಬಿಡಲ್ಲ. ಅವರು ತಂದೆ ತರ್ತಾರೆ ಅಂತೇಳಿ ನಾವು ಅನ್ಕೊಂಡಿದ್ದೀವಿ. ಆದರೆ ಬೆಂಗಳೂರು ಅಭಿವೃದ್ಧಿಗೆ ಒದ್ದಾದ್ರೂ ತರಲಿ, ದುಡ್ಡು ತರಲಿ, ಜನ ಆಶೀರ್ವಾದ ಇರಬೇಕು. ಜನ ಆಶೀರ್ವಾದಕ್ಕಿಂತ ಯಾವ ದೇವರ ಆಶೀರ್ವಾದನೂ ಇಲ್ಲ ಅಧ್ಯಕ್ಷರೇ. ಬೆಂಗಳೂರಿನ ಜನತೆಯ ವಿಶ್ವಾಸವನ್ನು ನೀವು ಗಳಿಸಿ, ಆಗ ಖಂಡಿತವಾಗಿ ಕೂಡ ಈ ಸರ್ಕಾರಕ್ಕೆ ಒಳ್ಳೇದಾಗ್ತದೆ. ನಾವೇನು ನಿಮ್ಗೆ ಕೆಟ್ಟದ್ದು ಬಯಸಲ್ಲ. ಕೆಟ್ಟದ್ದು ಬಯಸೋದು ಜನ ಬಯಸ್ತಾರೆ ಯಾವ ಚುನಾವಣೆ ಸಂದರ್ಭದಲ್ಲಿ. ನಾವು ವಿರೋಧಕ್ಕೋಸ್ಕರ ವಿರೋಧ ಮಾಡೋದಿಲ್ಲ. ಯಾವ್ದು ವಿರೋಧ ಮಾಡಬೇಕೋ ವಿರೋಧ ಮಾಡಲೇಬೇಕಾಗ್ತದೆ. ಸುಮ್ಮನೆ ನಮ್ಮ ತೆವಲ್ಗೋಸ್ಕರ ಪ್ರಚಾರಕ್ಕೋಸ್ಕರ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ ಅದರಲ್ಲಿ. ಇವತ್ತು ನಾನು ಅಲ್ಲೋ ಕುತ್ಕೊಂಡಾಗ ಹೇಳ್ತಾರೆ, ಗುರು ಎಷ್ಟು ಬರ್ಸ್ಕೊಂಬಂದೆ ಅಂತಾರೆ. ಬರ್ಸ್ಕೊಂಬಂದೋ ಬಿಟ್ನೋ, ನಾನು ಇಲ್ಲಿ ಓಪನ್ ಹೋಗಿ ಬರ್ಸ್ಕೊಂಬರ್ತೀನಿ, ಕೆಲವರು ಕಾಣ್ದಂಗೆ ಹೋಗಿ ಬರ್ಸ್ಕೊಂಬರ್ತಾರೆ. ಹೆಂಗೋ ಅವ್ರ ಕ್ಷೇತ್ರಕ್ಕೆ ಅನುದಾನ ತರಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು, ನೀವು ಬೆಂಗಳೂರನ್ನೇನ ಕಡೆಗಣಿಸಿದ್ರೆ ಈಗಾಗಲೇ ಸ್ಟಂಟ್ ಹಾಕವ್ರೆ ಹೃದಯಕ್ಕೆ.
ಶುದ್ಧವಾಗಿಲ್ಲ, ಬೆಂಗಳೂರು ಶುದ್ಧವಾಗಿಲ್ಲ. ಇನ್ನು ಆಪರೇಷನ್ ಓಪನ್ ಹಾರ್ಟ್ ಸರ್ಜರಿ ಮಾಡಕ್ಕೆ ಬಿಡಬೇಡ್ರಿ. ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರೆ ಇಡೀ ಕರ್ನಾಟಕ ಸಮಸ್ಯೆ ಆಗ್ತದೆ. ಮೊನ್ನೆ ಯಾರೋ ಲಾಸ್ಟ್ ಟೈಮ್ ಕೆಲವರು ಹೇಳ್ತಾ ಇದ್ರು ನಾವು ಪ್ರತ್ಯೇಕವಾದ ರಾಜ್ಯ ಮಾಡ್ತೀವಿ ಅಂತೇಳಿ. 2 ವರ್ಷ ಬೆಂಗಳೂರು ಅನುದಾನ ಇಡೀ ರಾಜ್ಯಕ್ಕೆ ಕೊಡಬೇಡ್ರಿ ಅಂತ 2 ವರ್ಷ ಸ್ಟಾಪ್ ಮಾಡ್ರಿ. ಪ್ರತ್ಯೇಕ ರಾಜ್ಯ ಬೇಕೋ ಬೇಡೋ ಆಮೇಲೆ ಮಾತಾಡೋಣ. 2 ವರ್ಷ ನಮ್ಮ ಗ್ರಾಂಟ್ ನಮ್ಮ ಬೆಂಗಳೂರು ಕೊಟ್ಬಿಟ್ರಿ ಸಾಕು. ಆದರೂ ಕೂಡ ನಾವು ಎಷ್ಟು ಉದಾರವಾಗಿರ್ಬೇಕಾದ್ರೆ ನೀವು